ರಾಯರು ಬೇಕಾ ಅಂದರೆ ನಮ್ಮ ಹಿರಿಯರು ಶಾಸ್ತ್ರಗಳು ಹೇಳ್ತಕ್ಕಂಥದ್ದು ಏನಪ್ಪ ಅಂದರೆ ಈ ದೇವರ ಸನ್ನಿಧಾನ, ದೇವರ ಸೇವಾ, ಗುರುಗಳ ಸೇವಾ ಇವೆಲ್ಲವೂ ಏನಪ್ಪ ಅಂದರೆ ನಾವು ಅನುಭವಿಸಬೇಕಾಗಿರ್ತಕ್ಕಂಥ ಕರ್ಮವನ್ನು ಉಪಮರ್ದ ಮಾಡಿ ಸಣ್ಣ ಅಲ್ಪ ಮಾಡಿ ಏನೋ ಭಯಂಕರ ಇತ್ತು. ಇವತ್ತೇನು ನನಗೆ ಆ್ಯಕ್ಸಿಡೆಂಟ್ ಆಗೋದಿತ್ತು ಅಂದ್ಕೊಳ್ರಿ, ಎಡವಿ ಬಿದ್ದು ಕಾಲಿಗೆ ಗಾಯ ಆಗಿ ರಕ್ತನ ತೋರಿಸ್ತಾನೆ ಅಷ್ಟೇ. ಅಂದರೆ ಅಂಥ ದೊಡ್ಡ ಭಯಂಕರವಾಗಿರ್ತಕ್ಕಂಥ ನಮಗೆ ಆಪತ್ತನ್ನು ಸ್ವಲ್ಪದಲ್ಲಿ ಪರಿಹಾರ ಮಾಡ್ತಕ್ಕಂಥದ್ದೇ ದೇವ ಗುರುಗಳ ಸೇವಾ ಭಾಗ್ಯದ ಒಂದು ಫಲ ಅಂತ ಹೇಳ್ತಾರೆ. ತತ್ರಾಪಿ ಅದರಲ್ಲಂತೂ ಪ್ರಾರ್ಥನಾ ಅದು ನೋಡ್ರಿ, ಎಲ್ಲ ಯಾವುದೇ ಪೂಜಾ ಪುನಸ್ಕಾರ ವ್ರತ ನಿಯಮ ಎಲ್ಲ ಆದಮೇಲೆ ಪ್ರಾರ್ಥನೆ ಮಾಡಿರಿ ಅಂತ ಪುರೋಹಿತರು ಹೇಳ್ತಾರೆ. ಕೈಯ ಮಂತ್ರ ಅಷ್ಟೇ ಹೂವು ಹಿಡ್ಕೊಂಡು ಪ್ರಾರ್ಥನೆ ಮಾಡಬೇಕು. ಆ ಪ್ರಾರ್ಥನಕ್ಕಿರತಕ್ಕಂಥ ಬಲ ಅದಲ್ಲ, ಅದು ಮಹತ್ತರವಾಗಿರ್ತಕ್ಕಂಥ ಬಲ. ಸರ್ವಜ್ಞನಾಗಿರ್ತಕ್ಕಂಥ ಭಗವಂತನಿಗಾಗಲಿ ಅಥವಾ ವಾಯುದೇವರಿಗಾಗಲಿ ಅಥವಾ ರಾಯರಂಥ ಅಪರೋಕ್ಷೀಕೃತ ಶ್ರೀಶರಿಗಾಗಲಿ ನಮ್ಮ ಸಮಸ್ಯೆಗಳು ನಮ್ಮ ಬಾಧೆಗಳು ಗೊತ್ತಿಲ್ಲ ಅಂತಲ್ಲ. ಆದರೆ ಅಡಗಕ ಅಮ್ಮಯ್ಯನ ಪೆಟ್ಟದು ಅಂತ ನಮ್ಮಲ್ಲಿ ತೆಲುಗು ಗಾದೆ ಮಾತು. ನೀ ಕೇಳಬೇಕು, ಕೇಳದೆ ಅಮ್ಮನ ಕೂಡ ಹೊಟ್ಟಿಗೆ ತಿನ್ನಿಸ್ಲಾರ್ದು ಒಂದು ಕೂಸಿರ್ತದೆ ಅಂದ್ಕೊಳ್ರಿ, ಭಾಳ ಶಾಂತವಾಗಿರ್ತದೆ ಅಂದ್ಕೊಳ್ರಿ. ಅದನ್ನು ಬಿಟ್ಟು ಕೆಲಸಕ್ಕೆ ತೊಡಗುತ್ತಾಳೆ, ಅದು ಹತ್ರನೇ ಮತ್ತೆ ಎಲ್ಲಿ ಏನೇ ಕೆಲಸ ಮಾಡ್ತಿದ್ರು ಬಿಟ್ಟು ಬಂದು ಕೂಸಿಗೆ ಉಣಿಸ್ತಾಳಾಗಲಿ, ಅದು ಅಳದೆ ಪ್ರಶಾಂತ ಶಾಂತ ಇತ್ತಂದರೆ ಅದು ಎಷ್ಟೋ ತನ್ನಿದ್ದಿಲ್ಲ, ಅದ್ರ ಕೈ ಲಕ್ಷಣೇ ಕೊಡೋದಿಲ್ಲ ತಾಯಿ. ಹಾಗೆ ಅದಕ್ಕೆ ದೇವರು ಹಾಗೆ ನಮ್ಮ ಸಂಕಟ ನಮ್ಮ ಪ್ರಾರ್ಥನೆ ನಮ್ಮ ಪರವಾಗಿ ಪ್ರಾರ್ಥನೆ. ಅದಕ್ಕೆ ಕೃಷ್ಣ ಪತ್ರಂ ಫಲಂ ಪುಷ್ಪಂ ತೋಜಂ ಅಂತ ಹೇಳ್ತಾನೆ. ನಮ್ಮಿಂದ ಏನಾದರೂ ಒಂದು ಅವ್ನಿಗೆ ಕೊಡಬೇಕು, ನಮ್ಮ ಪ್ರಾರ್ಥನೆ ಸಲ್ಲಿಸಬೇಕು. ಆವಾಗೇ ಅದನ್ನೆಲ್ಲವನ್ನು ಅನಂತ ಮಾಡಿ ನಮಗಿರ್ತಕ್ಕಂಥ ಕಷ್ಟವನ್ನು ಕಮ್ಮಿ ಮಾಡಿ ಅನುಗ್ರಹ ಮಾಡ್ತಾನೆ. ಅದು ಪ್ರಾರ್ಥನೆಗಿರ್ತಕ್ಕಂಥ ಬಲ. ಸ್ವಾಮಿ ನನ್ನ ಪರಿಸ್ಥಿತಿ ಹೀಗಿದೆ, ಇಂಥ ಕಷ್ಟಗಳು, ಇದನ್ನು ನೀನು ಪಾರು ಮಾಡಬೇಕು ಅಂತ ನೀವು ಪ್ರಾರ್ಥನೆ ಮಾಡಿದರೆ ಬೇರೆ ಮತ್ತದವರೆಲ್ಲರೂ ಕೂಡ ಈ ಪ್ರಾರ್ಥನೆ ಮಾಡ್ತೀವಿ, ನಿಮ್ಮ ಸಲುವಾಗಿ ನಾವು ದೇವ್ರಿಗೆ ಪ್ರಾರ್ಥನೆ ಮಾಡ್ತೀವಿ, ಆರೋಗ್ಯ ಕಮ್ಮಿ ಆಗ್ತದೆ, ಅದಕ್ಕೆ ಬರ್ರಿ ಇದಕ್ಕೆ ಬರ್ರಿ ಅಂತೇಳಿ ಕರಿತಾ ಇದ್ದಾರೆ. ಆದರೆ ಆ ರೀತಿಯಾಗಿ ನಾವು ಏನೋ ಲೋಭಕ್ಕಾಗಿ ಜನನ್ನ ಕರೆಸೋದು ಬೇಕಾಗಿಲ್ಲ. ನಮ್ಮ ರಕ್ತದಲ್ಲಿಯೂ ಕೂಡ ನಾವೆಲ್ಲರೂ ಕೂಡ ಭಗವಂತನನ್ನು ಪಾರಮ್ಯವನ್ನು ಒಪ್ಪಿರ್ತಕ್ಕಂಥವರು, ದೈವ ಕಾರ್ಯದಿಂದಲೇ ಎಲ್ಲ ಜಗತ್ತು ನಡೀತಕ್ಕಂಥದ್ದು ಅಂತ ನಮ್ಮ ಹಿರಿಯರು ಪರಂಪರೆಯಿಂದ ಬಂದಿದ್ದಾರೆ. ಪ್ರಾರ್ಥನೆ ನಮಗೇನು ಹೊಸದ ಇನ್ನೊಬ್ಬರು ಕಲಿಸಿಕೊಡೋದು ಬೇಕಾಗಿಲ್ಲ. ಪ್ರತಿನಿತ್ಯದಲ್ಲೂ ಕೂಡ ಬೆಳಗ್ಗೆ ಎದ್ದಾಗಿಂದ ಸಂಜೆವರೆಗೆ ಪ್ರತಿಯೊಂದು ಯಾವುದೋ ಒಂದು ಕಾರ್ಯದಲ್ಲಿ ಪ್ರಾರ್ಥನೆ ಮಾಡ್ತಾನೆ ಇರ್ತೇವೆ. ತತ್ರಾಪಿ ಈ ಕಲಿಯುಗದಲ್ಲಿ ಸಾಮೂಹಿಕವಾಗಿ ಮಾಡ್ತಕ್ಕಂಥ ಪ್ರಾರ್ಥನೆಗೆ ವಿಶೇಷವಾಗಿರ್ತಕ್ಕಂಥ ಬಲ ಅಂತ ಉದ್ದೇಶದಿಂದಲೇ ಈ ನಮ್ಮ ರಾಘವೇಂದ್ರ ಸಪ್ತಾಹ ಮಹೋತ್ಸವದ ಈ ವೇದಿಕೆಯಿಂದ ಬಹಳ ನಾನು ಅನ್ಕೋತೀನಿ 13ನೇ ಸಪ್ತಾಹದಿಂದಲೇ ಈ ಸಾಮೂಹಿಕವಾಗಿರ್ತಕ್ಕಂಥ ಅದು ಶ್ರೀಪಾದಂಗಳವರ ಸೂಚನೆಯಂತೆ. ಮೊದಲೇನು ಮಾಡ್ತಾಯಿದ್ವಿ ನಾವು, ಸುಮ್ಮನೆ ಸ್ವಾಮಿಗಳಲ್ಲಿ ಕೂತು ಅರ್ಚನೆ ಮಾಡ್ತಾಯಿದ್ರು. ಶ್ರೀ ರಾಘವೇಂದ್ರಾಯ ನಮಃ, ಶ್ರೀ ರಾಘವೇಂದ್ರ ಎಲ್ಲರಿಗೂ ಅನ್ರಿ ಅಂತಂದರು. ಆವಾಗ ಸ್ವಾಮಿಗಳು ಒಂದು 2 ವರ್ಷ ಆದಮೇಲೆ ಒಂದು ಸಾರಿ ಇದು ಮಾಡಿದರು, ನಮ್ಮಷ್ಟು ನಾವು ಮಾಡ್ತಾ ಇರ್ತೀವಿ, ಜನ ಸುಮ್ಮನೆ ಕೂಡ ಅಂದರೆ ಅವ್ನಿಗೇನು ಅಷ್ಟು ಅವ್ರನ್ನ ಇನ್ವಾಲ್ವ್ ಮಾಡಿಕೊಂಡು ನಾವು ಪ್ರಾರ್ಥನೆ ಮಾಡಿದ್ದೆ ಆದರೆ ಅದಕ್ಕೆ ಒಂದು ಬಲ ಇರ್ತದೆ, ಅವರಿಗೊಂದು ಮನಸ್ಸು ತೃಪ್ತಿ ಇರ್ತದ ಅಂತ ಶ್ರೀಪಾದಂಗಳವರ ಒಂದು ಸೂಚನೆ ಬಂತು. ಎಲ್ಲರೂ ಹಿರಿಯರೆಲ್ಲ ಕೂತ್ಕೊಂಡು ಆಲೋಚನೆ ಏನು ಮಾಡಬೇಕು, ಏನು ಮಾಡಿದರೆ ಹೇಗಿರ್ತದ ಅಂಥೇಳಿ ಅದರ ರೂಪವೇ ಈಗ ನಿಮ್ಮ ಎದುರಿಗೆ ರಾಯರು ಒಂದು ಪ್ರತಿಮಾ ರೂಪದಲ್ಲಿ ಬಂದು ಕೂತಿರ್ತಕ್ಕಂಥದ್ದು. ನಿಮ್ಮೆಲ್ಲರಿಗೂ ಕೂಡ ಹೇಳ್ತಕ್ಕಂಥದ್ದು ಏನಪ್ಪ ಅಂದರೆ, ರಾಯರಿಗೆ ಬಹಳ ಕಾರುಣ್ಯ, ನಮೋ ಅತ್ಯಂತ ದಯಾಲವೇ ಅಂತಾರೆ. ಅದು ಕಾರುಣ್ಯ ಅದು ಏನು ಹೇಳೋಕ್ಕಾಗೋದಿಲ್ಲ. ಅದು ಕಾರಣದಿಂದ ನಾವು ಮಂತ್ರಾಲಯದಲ್ಲಿ ಇರ್ತಕ್ಕಂಥ ಕನಿಷ್ಠ ಒಂದು 200-250 ಕಿಲೋಮೀಟ್ರ್ ದೂರ ಇರ್ತಕ್ಕಂಥ ಮಂತ್ರಾಲಯ ರಾಯರನ್ನ ನೀವು ಮನಸ್ಫೂರ್ತಿಯಾಗಿ ಸ್ವಾಮಿ ಗುರುರಾಜರೇ ನನ್ನ ಮುಂದೆ ಈ ಸಪ್ತಾಹ ವೇದಿಕೆಯಲ್ಲಿ ಕೊಟ್ಟಿರ್ತಕ್ಕಂಥ ಈ ಪ್ರತಿಮೆಯಲ್ಲಿ ನೀವು ಬಂದು ಸನ್ನಿಹಿತರಾಗ್ರಿ ಅಂತ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿರಿ. ಗುರುರಾಜರು ಮಂತ್ರಾಲಯದಿಂದ ಈ ವೇದಿಕೆಗೆ ಬಂದು ಸನ್ನಿಹಿತರಾಗ್ತಾರೆ, ಅದರ ಸಂದೇಹನೇ ಇಲ್ಲ. ಈ ವೇದಿಕೆಯಲ್ಲಿ ರಾಯರ ಸನ್ನಿಧಾನ ಸಂಪೂರ್ಣವಾಗಿ 7 ದಿವಸನೇ ಇರ್ತದೆ ಅಂಬೋದಕ್ಕೆ ಅನೇಕವಾಗಿರ್ತಕ್ಕಂಥ ಉದಾಹರಣೆಗಳು ಅವೆಲ್ಲ ಹೇಳ್ಕತ್ ಕೂತ್ಕೊಂಡ್ರೆ ಇವತ್ತೆಲ್ಲ ಅದನ್ನು ಇದು ಮಾಡಬೇಕು. ಆ ರೀತಿಯಾಗಿ ಸಪ್ತಾಹದಲ್ಲಿ ರಾಯರು ಸಂಪೂರ್ಣ ಸನ್ನಿಹಿತವಾಗಿರ್ತಾರೆ ಅಂಬೋದಕ್ಕೆ ಸಂಶಯನೇ ಇಲ್ಲ. ಆದ ಕಾರಣದಿಂದ ನೀವೆಲ್ಲರೂ ಕೂಡ ಒಂದು ಮಾನಸಿಕ ಸಂಕಲ್ಪ ಮಾಡ್ಕೊಂಬೋಣ. ಸಂಕಲ್ಪ ಆದಮೇಲೆ ಆವಾಹನ ಮಾಡಿರಿ ಅಂತ ಹೇಳ್ತಾನೆ. ಅವು ನಿಮ್ಮ ಮನಸ್ಸಿನ ಕರೀರಿ, ಸ್ವಾಮಿ ಬಂದು ಈ ಪ್ರತಿಮೆಯಲ್ಲಿ ಇರ್ತಕ್ಕಂಥ ಇದರಲ್ಲಿ ನೀವು ಸನ್ನಿಹಿತರಾಗಿ ನಿಮ್ಮ ಅಂತರ್ಯಾಮಿರ್ತಕ್ಕಂಥ ವಾಯುದೇವರು ಮತ್ತು ರಾಮಚಂದ್ರ ದೇವರು ನಮ್ಮಿಂದ ಪೂಜೆ ತಗೋತಕ್ಕಂಥ ಒಂದು ಭಾಗ್ಯವನ್ನು ನಮಗೆ ದಯಪಾಲಿಸ್ರಿ ಅಂತ ಹೇಳ್ತಾ ನಿಮ್ಮ
ಕಷ್ಟ ಕಾರ್ಪಣ್ಯಗಳನ್ನು ಕೂಡ ಏನೇನು ಸಮಸ್ಯೆ ಇದೆಯೋ ಅವೆಲ್ಲವನ್ನು ಕೂಡ ರಾಯರಲ್ಲಿ ಹೇಳ್ರಿ. ಒಂದು ಸ್ವಲ್ಪ ಸಂಕುಚಿತವಾದ ಇದು ಆಗೋದು ಬೇಡ, ನಮ್ಮ ಸಮಸ್ಯೆ ಒಂದೇ ಹೇಳೋದು ಬೇಡ. ನಮ್ಮ ಸುತ್ತಮುತ್ತಲು ಯಾರ್ಯಾದ್ರು ಇಲ್ಲಿ ಬರಲಾರ್ದೆ ಇರ್ತಕ್ಕಂಥ ವ್ಯಕ್ತಿಗಳು ಯಾರ್ಯಾದ್ರು ಸಮಸ್ಯೆಗಳಿದ್ರೂ ಕೂಡ ಸ್ವಾಮಿ ಅವ್ರ ಮನೆಯಾಗ ಅವನ ಸಮಸ್ಯೆ ಇದೆ, ಆ ಸಮಸ್ಯೆಯನ್ನು ಪರಿಹಾರ ಮಾಡಿರಿ ಅಂತ ನಮ್ಮದೊಂದೇ ಅಲ್ಲದೆ ಇನ್ನೊಬ್ಬರ ಬಗ್ಗೆ ಕೂಡ ಆಲೋಚನೆ ಮಾಡೋಣ. ಅದರಿಂದ ಇನ್ನು ಸ್ವಲ್ಪ ವಿಷಾದವಾಗಿ ದೇಶಕ್ಕಾಗಿ ಹೋರಾಡ್ತಕ್ಕಂಥ ನಾಯಕರಿಗೆ ಸಮರ್ಥವಾಗಿರ್ತಕ್ಕಂಥ ಬಲವನ್ನು ಕೊಟ್ಟು ಧರ್ಮ ಸ್ಥಾಪನೆ ಮಾಡ್ತಕ್ಕಂಥ ಬಲವನ್ನು ಕೂಡ ಕೊಡ್ರಿ ಅಂತ ಕೂಡ ರಾಯರನ್ನ ಕೇಳೋಣ. ಆ ಒಂದು ರೀತಿಯಲ್ಲಿ ಸೇವೆ ಮಾಡ್ತಾ ನಿಮಗೇನು ಹೂವು ಕೊಟ್ಟಿದ್ದಾರಲ್ಲ ಅದನ್ನು ಬಿಡಿಸಿಟ್ಕೊಳ್ರಿ, ಮಂತ್ರಾಕ್ಷತೆಯನ್ನು ಬಿಡಿಸಿಟ್ಕೊಳ್ರಿ. ನಾಮಾವಳಿ ಹೇಳ್ತಾ ಇರ್ತಾರೆ. ಮೊದಲು ದೈವ ಪ್ರಾರ್ಥನೆ ಮಾಡ್ತಾರೆ. ದೇವರು ಲಕ್ಷ್ಮೀದೇವಿ ಹನುಮಂತ ದೇವರ ಬಗ್ಗೆ ಹೇಳಿ ಪೂಜ್ಯಾಯ ರಾಘವೇಂದ್ರಾಯ 3 ಸಲ ಹೇಳ್ತಕ್ಕಂಥವ್ರು ಆದಮೇಲೆ ಎಲ್ಲರೂ ಕೂಡ ಮೌನವಾಗಿ ಗುರುರಾಜರನ್ನು ಧ್ಯಾನ ಮಾಡೋಣ. ಧ್ಯಾನ ಮಾಡಿ ರಾಯರನ್ನು ಅದರಲ್ಲಿ ಆವಾಹನ ಮಾಡಿರಿ. ಆವಾಹನ ಆದಮೇಲೆ ಶ್ರೀರಾಘವೇಂದ್ರಾಯ ನಮಃ ಅಂತ ನಾಮಾವಳಿ ಹೇಳ್ತಾ ಇವೆ. ಕನಿಷ್ಠ ಬಹಳ ಹೊತ್ತಾಗಿದೆ, ಆದ ಕಾರಣ 200 ಸಲ ನಾಮಾವಳಿ ಹೇಳೋಣ. ಇವತ್ತು 200 ನಾಮಾವಳಿ ಹೇಳೋವರಿಗೂ ಉಭಯ ಶ್ರೀಪಾದಂಗಳವರು ಕೂಡ ರಾಯರಿಗೆ ಅಲ್ಲಿ ಅರ್ಚನಾ ಪುಷ್ಪಾರ್ಚನೆ ಮಾಡ್ತಿರ್ತಾರೆ. ನೀವು ನಿಮ್ಮ ಮುಂದಿರ್ತಕ್ಕಂಥ ಇದರಲ್ಲಿ ದೇವರಿಗೆ ರಾಯರಿಗೆ ಏರಿಸ್ತಾ ಹೋಗ್ರಿ. ಒಂದು ವೇಳೆಗೆ ನೀವು ಏರಿಸೋದು ಬಡಬಡಾಗಿ ಆಗೋಯ್ತಂದರೆ ಬಗಲಾಗಿದ್ದವರು ತಟ್ಟಾಗಿಂದ ಹೂವು ಕಸ್ಕೊಬೋದಾಗಲಿ, ಇನ್ನು ಸ್ವಲ್ಪ ಕೂಡ ಆಗೋಯ್ತು ಇನ್ನೊಂದು ಸ್ವಲ್ಪ ಕೊಡ್ರಿ, ಅವೇನು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಸುಮ್ಮನೆ ಕಣ್ಣು ಮುಚ್ಕೊಂಡು ಮನಸ್ಸಿನಾಗ ರಾಯರ ಧ್ಯಾನ ಆದರೂ ಮಾಡಿರಿ, ಸ್ವಾಮಿಗಳು ಮಾಡೋ ಅರ್ಚನೆ ಆದರೂ ನೋಡ್ತಾ ಕೂತ್ಕೊಳ್ರಿ. ಅನಂತರದಲ್ಲಿ ನಾಮಾವಳಿ ಆದಮೇಲೆ ಎಲ್ಲ ಸಾಮೂಹಿಕ ಸಣ್ಣ ಭಜನೆ ಮಾಡ್ತಾರೆ. ಭಜನೆ ಆದಮೇಲೆ ಶ್ರೀಪಾದಂಗಳವರು ಫಲ ಸಮರ್ಪಣೆ ಮತ್ತು ಮಂತ್ರಾಕ್ಷಿ ಮಂಗಳಾರತಿ ಮಾಡ್ತಾರೆ. ಆಮೇಲೆ ಅವೆಲ್ಲವನ್ನು ಕೂಡ ರಾಯರನ್ನು ಸಪ್ತಾಹ ವೇದಿಕೆಯಿಂದ ಆ ಮೂರ್ತಿಯಲ್ಲಿ ರಾಯರ ಸನ್ನಿಹಿತರಾಗಿ ಬಂದಿರ್ತಾರೆ. ಆ ರಾಯರನ್ನು ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ ನಿಮ್ಮ ಅನುಕೂಲ ಆದಾಗ ಗುರುರಾಜರ ಆರಾಧನೆ ಮಾಡಲಿಕ್ಕೆ ಅನುಕೂಲವಾಗ್ತದೆ ಅಂತ ಕೊಟ್ಟಿದ್ದಾರೆ. ಆದರೆ ಅಲ್ಲಿಗೆ ಕಾರ್ಯಕ್ರಮ ಮುಗಿಯೋದಿಲ್ಲ. ಆಮೇಲೆ ಶ್ರೀಪಾದಂಗಳವರ ಅನುಗ್ರಹ ಭಾಷಣ, ಅದರಲ್ಲಿ ವಿಶೇಷವಾಗಿ ಮೈಸೂರಿಂದ ಬಂದಿರತಕ್ಕಂಥ ವಿದ್ವಾಂಸರು ಆಗಿ ಹರಿದಾಸ ಸಾಹಿತ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಕಾಳಜಿ ಉಳ್ಳಂಥ ಸಮೀರಾಚಾರ್ಯರು, ವ್ಯಾಸರಾಜ ಪರಂಪರೆಯ ಅಲ್ಲಿ ಬಂದಿರತಕ್ಕಂಥ ಶ್ರೀಪಾದಂಗಳವರ ದೌಹಿತ್ರವರು. ಅವರು ರಾಯರ ಎರಡು ದೌಹಿತ್ರರು ಹೌದು, ಪೌತ್ರರು ಹೌದು. ಆ ಪರಂಪರೆಯಲ್ಲಿ ಬಂದಿರತಕ್ಕಂಥ ಅಂಥ ಭಾಗ್ಯ ಪಡೆದಿರ್ತಕ್ಕಂಥ ವ್ಯಕ್ತಿ. ರಾಯರ ಸೇವೆ ಎಂಬ ಉದ್ದೇಶದಿಂದ ಅಲ್ಲಿಂದ ಅವರು ದಾಸವಾಣಿ ಕಾರ್ಯಕ್ರಮ, ಒಳ್ಳೆಯ ಸಂಗೀತ ಹೇಳ್ತಕ್ಕಂಥ ಕಾರ್ಯಕ್ರಮ ಎಲ್ಲವನ್ನೂ ಕೂಡ ಇದೆಲ್ಲವೂ ರಾಯರ ಸೇವೆ ಅಂದ್ಕೊಳ್ರಿ. ಸಾಕಾಗಿರ್ತದೆ. ಬೆಳಗಿಂದ ಕೂತೀವಿ ಅಷ್ಟು ಲಕ್ಷ್ಮೀ ಶೋಭಾನ ಕೂಡಿಸಿರಿ, ಮತ್ತು ಇದಕ್ಕೂ ಕೂಡಿಸೋದು ಹಾಗೆ ಅನ್ಕೋಬೇಡ್ರಿ. ಮತ್ತು ನಾಳದಿಂದ ನಮ್ಮ ವೈಯಕ್ತಿಕ ಇರ್ತದೆ. ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದು ಮಾಡಿರಿ ಅಂತ ಹೇಳ್ತಾ, ಹರೇ ಶ್ರೀನಿವಾಸ. ಬರ್ತಾರೆ ಸ್ವಾಮಿ ಪೂಜ್ಯ ರಾಘವೇಂದ್ರ ಹೇಳುತ್ತಿ ಸ್ವಾಮಿಗಳಲ್ಲಿ ಬರ್ತಾರೆ, ದೀಪ ಪ್ರಜ್ವಲನ ಮಾಡ್ತಾರೆ. ವೇಷ ಸರ್ವಗ ಸಾರಭೋಕ್ತ ಸ್ವತಂತ್ರ ಸರ್ವಗ ಪಾರ ಮಹಿಮೋದಾರ ಸದ್ಗುಣ ಪೂರ್ಣ ಗಂಭೀರ ಸಾರಿದವರಗ ದೂರ ಗೈಸಿ ಶೂರಿ ಜನರಿಗೆ ಸೌಖ್ಯ ನೀಡುವ ಧೀರ ವೆಂಕಟರಮಣ ಕರುಣದಿ ಪೊರೆಯೋ ನೀಯನ್ನ. ಧೀರ ವೆಂಕಟರಮಣ ಕರುಣದಿ ಪೊರೆಯೋ ನೀಯನ್ನ. ಪ್ರಹ್ಲಾದ ಗೋಸುಗಯಂದು ರೋಡದ ರೂಪ ಧರಿಸಿ ಬಂದು ದೈತ್ಯನ ಒಡೆದ ಬಗೆದು ಪೊರೆದು ಬಾಲಕನ. ತಂದೆ ತಾಯಿಗಳ ಬಿಟ್ಟು ವಿಪಿನದಿ ನಿಂದು ತಪಿಸುವ ಪಂಚವತ್ಸ ಕಂದನ ಧ್ರುವಗೊಲಿದು ಪೊರೆದೆಯೋ ಶೇಷಗಿರಿವಾಸ. ಕಂದನ ಧ್ರುವಗೊಲಿದು ಪೊರೆದೆಯೋ ಶೇಷಗಿರಿವಾಸ. ಕರಿ ಕಾಲನು ಹಿಡಿದು ಬಾಧಿಸೆ ಕರಿಯು ತ್ರಿಜಗ ಒಡೆಯ ಪಾಲಿಸೋ ಎಂದು ಮಡದಿ ಮಾತನು ಕೇಳಿ ಬಲು ಬರಿ ಬಡವ ಬ್ರಾಹ್ಮಣ ಧನ್ಯ ಕೊಡಲು ಕೊಡವಿಗ ಸದಳ ಭಾಗ್ಯ ನೀಡಿದೆ ಶೇಷಗಿರಿವಾಸ. ಕೊಡವಿಗ ಸದಳ ಭಾಗ್ಯ ನೀಡಿದೆ ಶೇಷಗಿರಿವಾಸ. ಶ್ರೀನಿವಾಸನಿ ಭಕ್ತ ಪೋಷಣಿ ಜ್ಞಾನಿ ಕುಲಗಳಿಗ ಭಯದಾಯಕ ದೀನ ಬಾಂಧವ ನೀನೆಯ ನಮನ ದರ್ಥ ಪೂರೈಸೋ. ಅನುಪಮೋಪಮ ಜ್ಞಾನ ಸಂಪತ್ತು ವಿನಯ ಪೂರ್ವಕ ಇತ್ತು ಪಾಲಿಸೋ. ಜನುಮ ಜನುಮಕ್ಕೆ ಮರೆಯಬೇಡ ಶೇಷಗಿರಿವಾಸ. ಜನುಮ ಜನುಮಗೆ ಮರೆಯಬೇಡವೋ ಶೇಷಗಿರಿವಾಸ.
ಮದವು ಮತ್ಸರ ಲೋಭ ಮೋಹವು ಒದಗ ಬಾರದು ಎನ್ನ ಮನದ ಪದುಮನಾಭನೆ ಜ್ಞಾನ ಭಕ್ತಿ ವಿರಕ್ತಿ ನಿದ್ದು ಹೃದಯ ಮಧ್ಯದಿ ನಿನ್ನ ರೂಪವು ವದನದಲ್ಲಿ ತವ ನಾಮ ಮಂತ್ರ ಸದಯ ಪಾಲಿಸೋ ಬೇಡಿಕೊಂಬೆನು ಶೇಷಗಿರಿವಾಸ ಸದಯ ಪಾಲಿಸೋ ಬೇಡಿಕೊಂಬೆನು ಶೇಷಗಿರಿವಾಸ ನಿನ್ನ ಸೇವೆಯ ನಿತ್ತು ಎನಗೆ ನಿನ್ನ ಪದಯುಗ ಭಕ್ತಿ ನೀಡಿ ನಿನ್ನ ಗುಣಗಣ ಸ್ತವನ ಮಾಡುವ ಜ್ಞಾನ ನೀಡಿದ್ದು ಎನ್ನ ಮನದಲ್ಲಿ ನೀನೆ ನಿಂತು ನನ್ನ ಕಾರ್ಯವ ಮಾಡಿಸಿ ಧನ್ಯನೆಂದೆನಿಸನ್ನ ಲೋಕ ಶೇಷಗಿರಿವಾಸ ಧನ್ಯನೆಂದೆನಿಸನ್ನ ಲೋಕ ಶೇಷಗಿರಿವಾಸ ಜಯ ಜಯತು ಷಠಕೂರ್ಮರೋಪನೆ ಜಯ ಜಯತು ಕಿಟಿ ಸಿಂಹ ವಾಮ ಜಯ ಜಯತು ಭೃಗುರಾಮ ರಘುಕುಲ ಸೋಮ ಶ್ರೀರಾಮ ಜಯ ಜಯತು ಸಿರಿಯದು ವರೇಣ್ಯನೆ ಜಯ ಜಯತು ಜಿನ ಮೋಘ ಬುದ್ಧ ಜಯ ಜಯತು ಕಲಿ ಕಲ್ಮಷಘ್ನ ಕಲ್ಕಿ ನಾಮಕನೇ ಜಯ ಜಯತು ಕಲಿ ಕಲ್ಮಷಘ್ನ ಕಲ್ಕಿ ನಾಮಕನೇ ಕರುಣ ಸಾಗರ ನೀನೆ ನಿಜ ಪದ ಶರಣ ವತ್ಸಲ ನೀನೆ ಶಾಶ್ವತ ಶರಣ ಜನ ಮಂದಾರ ಕಮಲ ಕಾಂತ ಜಯವಂತ ನಿರುತ ನಿನ್ನನು ತುತಿಸಿ ಪಾಡುವೆ ವರದ ಗುರು ಜಗನ್ನಾಥ ವಿಠ ಪರಮ ಪ್ರೇಮದಿ ಪೊರೆಯೋ ಎಂದನು ಶೇಷಗಿರಿವಾಸ ಪರಮ ಪ್ರೇಮದಿ ಪೊರೆಯೋ ಎನ್ನನು ಶೇಷಗಿರಿವಾಸ ಪರಮ ಪ್ರೇಮದಿ ಪೊರೆಯೋ ಎನ್ನನು ಶೇಷಗಿರಿವಾಸ जयतु लक्ष्मी लक्षणांगे जयतु पद्मा पद्मवन्द्य जयतु विद्यानामे नमो नमः विष्णुवामांके जय प्रदायक जगति वन्द्यळ जयतु जय चन्नागि संपत् जयवे पालिसु यनगे सर्व नमिबे नन भरता जयवे पालिसु यनगे सर्व नमिपे नन भरತ ನಮಿಪೆ ನನ ಭರತ ಆರು ಮೂರೆರಡೊಂದು ಸಾವಿ ಮೂರೆರಡು ಶತಶ್ವಾಸ ಜಪಗಳ ಮೂರು ವಿಧ ಜೀವರೊಳಗಬ್ಜಜ ಕಲ್ಪ ಪರ್ಯಂತ ತಾರಚಿಸಿ ಸತ್ವರಿಗೆ ಸುಖ ಸಂಸಾರ ಮಿಶ್ರರಿಗಧಮ ಜನರಿ ಪರ ದುಃಖಗಳೀವ ಗುರುಪವ ಮಾನಸಲಗಂಬ ದುಃಖಗಳೀವ ಗುರುಪವ ಮಾನಸಲಗಂಬ पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ಮನಸ್ಸಲ್ಲಿ ನಿಮ್ಮ ಅಪೇಕ್ಷೆಗಳನ್ನೆಲ್ಲ ಗುರುರಾಜರಿಗೆ ವಿಜ್ಞಾಪನೆ ಮಾಡಿಕೊಳ್ಳ್ರಿ. ಸೈಲೆಂಟಾಗಿ ಕುತ್ಕೊಂಡು ಮುಚ್ಕೊಂಡು ನಿಮ್ಮ ಕಷ್ಟಗಳನ್ನೆಲ್ಲ ಗುರುರಾಜರ ಮುಂದೆ ಹೇಳಿಕೊಳ್ಳ್ರಿ. ಬಂದರು ಹರೇ ಶ್ರೀನಿವಾಸ. ಇವಾಗ ಆಚಮ್ಯ ಪ್ರಾಣಾನ್ ಆಯಮ್ಯ
पूर्वोक्त हेवंगुण एवंगुण विशेषण विशिष्टायाम शुभतिथौ श्रीमद् राघवेंद्र तीर्थ गुरुअंतर्गत भारतीय रमण मुख्य प्राणांतर्गत सीतापति श्रीमन रामचंद्र प्रेरणय सीतापति श्रीमन रामचंद्र प्रीत्यर्थम राघवेंद्र सप्ताह महोत्सवांगत्वेन सामूहिकतया श्री अभय सर्वाभयप्रद श्री राघवेंद्र प्रार्थनाख्य कर्म करिष्ये ಅಂತ ಹೇಳ್ತಾ ಮನಸ್ಸಿನಲ್ಲಿ ರಾಯರನ್ನ ಕರೀರಿ. ಮಂತ್ರಾದಲ್ಲಿರ್ತಕ್ಕಂಥ ಮೂಲ ಬೃಂದಾವನದಲ್ಲಿ ವಿರಾಜಮಾನರಾಗಿರ್ತಕ್ಕಂಥ ರಾಘವೇಂದ್ರ ಗುರುಸಾರ್ವಭೌಮರನ್ನು ಕರಿತಕ್ಕಂಥವರಾಗ್ರಿ. ಮೌನವಾಗಿ ಕರೆದು ನಿಮ್ಮ ಪ್ರಾರ್ಥನೆಗಳನ್ನು ಸಲ್ಲಿಸ್ರಿ. ಮತ್ತು ಹರೇ ಶ್ರೀನಿವಾಸ ಅಂತ ನಾನು ಹೇಳೋದ್ರೊಳಗೆ ಸ್ವಾಮಿಗಳು ದೀಪ ಹಚ್ತಾರೆ. ದೀಪ ಹಚ್ತಾ ಇರಲಿಕ್ಕೆ ಚಾಂಟಿಂಗ್ ಪ್ರಾರಂಭ ಮಾಡೋಣ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ನಿಧಾನವಾಗಿ ಹೇಳ್ರಿ. ಅರ್ಚನೆ ಮಾಡ್ತಾ ನಾವು ಅಲ್ಲಿ ಹೇಳ್ತಾ ಇರ್ರಿ. ಶ್ರೀರಾಘವೇಂದ್ರಾಯ ನಮಃ 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 ಶ್ರೀರಾಘವೇಂದ್ರಾಯ ನಮಃ
श्रीराघवेन्द्राय नमः 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 श्रीराघवेन्द्राय नमः
ಶ್ರೀರಾಘವೇಂದ್ರಾಯ ನಮಃ 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 ಐಶಾಂ ಶಮೀಶಂ ಸುಧಾಸೈಕ್ಯಪೂಜ್ಯಂ ವದಾನ್ಯಂ ಸುಮಾನ್ಯಂ ವರೆಣ್ಯಂ ಶರಣ್ಯಂ ಗುರುಂ ರಾಘವೇಂದ್ರಂ ದದಾನ್ನಮಾಮಿ ಮಂದಹಾಸಂ ಸಪೂರ್ಣೇಂದುಭಕ್ತಂ ಲಸಚ್ಚೇಲಭೂಷಂ ಸ್ಮರಶ್ಯಾತಿದೂರಂ ನಮತ್ಕಾಮಧೇನಂ ಅಗದ್ವಂಶಿನಂ ರಾಘವೇಂದ್ರಂ ಭಜಾಮಿ ನ ಯಾಚೆ ಗಜೇಂದ್ರಂ ನರೇಂದ್ರಾಧಿಪತ್ಯಂ ನ ಯಾಚೆ ಮರತ್ವಂ ಲೋಕಾಧಿಪತ್ಯಂ ನ ಜಾಯಾಂ ನ ಪುತ್ರಂ ನ ಶಿಷ್ಯಾಲಿಮನ್ನಂ ನ ಭಾಗ್ಯಂ ಗುರೋ ದೇಹಿತೆ ಪಾದದಾಸ್ಯಂ ರಾಘವೇಂದ್ರಂ ಭಜೆ ರಾಘವೇಂದ್ರಂ ಭಜೆ ರಾಘವೇಂದ್ರಂ ಭಜೆ ರಾಘವೇಂದ್ರಂ ನಮಶ್ಯಾಮಿ ನಿತ್ಯಂ ನಮಶ್ಯಾಮಿ ನಿತ್ಯಂ ನಮಶ್ಯಾಮಿ ನಿತ್ಯಂ ನಮಶ್ಯಾಮಿ ನಿತ್ಯಂ ಪ್ರಾರ್ಥನಾ ರಾಘವೇಂದ್ರಸ್ಯ ಲೋಕಕ್ಷೇಮಾಭಿಲಾಷಿಣಾ ಸ್ವಾಮಿನ ರಚಿತಾ ಶೈಷಾ ಸರ್ವಾಭೀಷ್ಟಫಲಪ್ರದಾ ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ ಶ್ರೀರಾಘವೇಂದ್ರಾರ್ಯ ಶ್ರೀರಾಘವೇಂದ್ರಾರ್ಯ ಪಾಹಿ ಪ್ರಭೋ ಅಜ್ಞಾನನಾಶಾಯ ವಿಜ್ಞಾನಪೂರ್ಣ ಸುಜ್ಞಾನದಾತ್ರೆ ನಮಸ್ತೆ ಗುರೋ ಶ್ರೀರಾಘವೇಂದ್ರಾರ್ಯ ಶ್ರೀರಾಘವೇಂದ್ರಾರ್ಯ ಪಾಹಿ ಪ್ರಭೋ क्षेमं करस्वं भवाम्बोधिमज्जनानामिति त्वान् प्रसन्नोऽस्मि भो ಶ್ರೀರಾಘವೇಂದ್ರಾರ್ಯ ಶ್ರೀರಾಘವೇಂದ್ರಾರ್ಯ ಪಾಹಿ ಪ್ರಭೋ कृष्णावधूतेन गीतेन मात्रक्षरार्धेन गाथास्तवेनेड्य भो ಶ್ರೀರಾಘವೇಂದ್ರಾರ್ಯ ಶ್ರೀರಾಘವೇಂದ್ರಾರ್ಯ ಪಾಹಿ ಪ್ರಭೋ
रवेन्द्रार्य श्रीराघवेन्द्राय पाहि प्रभो राघवेन्द्र 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 पाहि मां राघवेन्द्र 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 रक्ष मां राघवेन्द्र 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 पाहि मां राघवेन्द्र 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 रक्ष मां राघवेन्द्र 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 पाहि मां राघवेन्द्र 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 रक्ष मां राघवेन्द्र 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 पाहि मां राघवेन्द्र 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 रक्ष मां राघवेन्द्र 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 पाहि मां राघवेन्द्र 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 रक्ष माम् अच्युतं केशवं रामनारायणं कृष्णदामोदरं वासुदेवं हरिं श्रीधरं माधवं गोपिकावल्लभं जानकीनायकं रामचन्द्रं भजे हरे राम 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 हरे 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 कृष्ण 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 हरे हरे राम 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 हरे 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 कृष्ण 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 हरे हरे राम हरे हरे कृष्ण कृष्ण हरे हरे राम कृष्ण हरे हरे ಹರಿ ಓಂ. ಶ್ರೀಪಾದಂಗಳವರು ಗುರುಗಳಿಗೆ ಫಲ ಸಮರ್ಪಣೆ ಮಾಡ್ತಾರೆ, ಆರತಿ ಮಾಡ್ತಾರೆ. ನೀವೆಲ್ಲರೂ ಕೂಡ ಕಣ್ಣಿಂದ ನೋಡ್ತಿದ್ರು ಕೂಡ ಮಹಾತ್ಮರು ಪೂಜೆ ಮಾಡೋ ಕಾಲಕ್ಕೆ ನಾವು ನೋಡ್ತಿದ್ರೆ ಅವರು ಆ ಮಾಡಿದ ಫಲವೆಲ್ಲ ಕೂಡ ನಾವು ಮಾಡಿದಂತೆ ಫಲ ಬರೋದು. ಅದಕ್ಕೆ ಎಲ್ಲರೂ ಸ್ವಾಮಿಗಳು ಪೂಜೆ ಮಾಡೋಕ್ಕಾಗ ಯಾಕೆ ನೋಡ್ಲಿಕ್ಕೆ ಆತುರ ಬರ್ತಾರಂದರೆ ಅವರೆಲ್ಲ ರೀತಿಯಿಂದ ಮಾಡ್ತಾ ಇರ್ತಾರೆ. ನಾವು ನೋಡಿದರೆ ಸಾಕು ಅವ್ರು ಪೂಜೆ ಮಾಡಿದ ಫಲ ನಮ್ಮ ಯೋಗ್ಯತೆ ಅನುಗುಣವಾಗಿ ನಮಗೂ ಬರ್ತದೆ ಅಂತ ಇರೋ ಸಾಂಕೇತ. ಅದನ್ನು ಶ್ರೀಪಾದಗಳು ಸಮರ್ಪಣೆ ಮಾಡ್ತಾ ಇದ್ದಾರೆ. ಮಂಗಳಾರತಿ ಮಾಡ್ತಾರೆ. ಕೂತ್ಕೊಂಡೆ ಮಂಗಳಾರತಿ ನೋಡ್ರಿ. ಮಂಗಳಾರತಿ ಆದಮೇಲೆ ಕರ್ಮ ಸಮರ್ಪಣೆ ಮಾಡೋಣ. ಆಮೇಲೆ ಗುರುಗಳ ಅನುಗ್ರಹ ಸಂದೇಶ ಹೇಳ್ತಾರೆ. ಆಮೇಲೆ ಸಂಗೀತ ಕಾರ್ಯಕ್ರಮವನ್ನು ನೋಡಿಕೊಂಡು ರಾಯರು ಏನು ಪ್ರಸಾದ ಕೊಡ್ತಾರೋ ಅದು ತಿಂದುಕೊಂಡು ರಾಯರನ್ನ ಕರ್ಕೊಂಡು ನಮ್ಮ ಮನೆಗೆ ನಾವು ಹೋಗೋಣ. ಈ ಪ್ರಾರ್ಥನೆ ಪ್ರತಿ ಗುರುವಾರ ಮಂತ್ರಾಲಯದಲ್ಲಿ ನಮ್ಮ ಮನೆಯಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ. ಪ್ರತಿನಿತ್ಯ ಯಾರಿರಲಿ, ಒಬ್ಬರು ಇರಲಿ ಇಬ್ಬರಲಿ ಯಾರೋ ಈಗ ಸಪ್ತಾಹಕ್ಕೆ ಬಂದಾಗ ಮಾತ್ರ ಆ ಮನೆಯಲ್ಲಿ ನಮ್ಮ ಪ್ರಾರ್ಥನೆ ತಪ್ತದಲ್ಲಿ ಯಾರೇ ಇರಲಿ 365 ದಿವಸದಲ್ಲೂ ಕೂಡ ಪ್ರಾರ್ಥನೆ ನಡೀತಕ್ಕಂಥದ್ದು. ಅದರಲ್ಲಿ ಪ್ರಾರ್ಥನೆಯಲ್ಲಿ ಯಾರಾದರೂ ತಮ್ಮ ಸಮಸ್ಯೆಗಳು ಹೇಳ್ಕೋಬೇಕು ಅಂತ ಸಮಸ್ಯೆ ಇದ್ದರೆ ಅಲ್ಲಿ ನಮ್ಮ ಮನೆ ಫೋನ್ ನಂಬರ್ ಹೇಳ್ತಾರೆ. ಬುಧವಾರ ಸಂಜೆ 4 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ ಯಾರಾದರೂ ಫೋನ್ ಮಾಡಿ ನಿಮ್ಮ ಹೆಸರು ಗೋತ್ರ ಏನಾದರೂ ಸಮಸ್ಯೆ ಹೇಳ್ಕೊಂಬೋ ಸಮಸ್ಯೆ ಇದ್ದರೆ ಹೇಳಿದರೆ ಅದನ್ನು ನೋಟ್ ಮಾಡ್ತೇವೆ. ಗುರುವಾರ ದಿವಸ ಪ್ರಾರ್ಥನೆ ಮಾಡೋ ಕಾಲಕ್ಕೆ ಇದರಿಂದ ಮೊದಲು ದೇವತಾ ಪ್ರಾರ್ಥನಾ, ಗುರು ಪ್ರಾರ್ಥನಾ ಆದಮೇಲೆ ಯಾರ್ಯಾರ ಹೆಸರು ಬಂದಿರ್ತಾವೋ ಅವರೆಲ್ಲ ಹೆಸರು ಗೋತ್ರ ಸಮಸ್ಯೆ ಇದ್ದವರು ಸಮಸ್ಯೆನೂ ಹೇಳಿ ಪ್ರಾರ್ಥನಾ ಪ್ರಾರಂಭ ಮಾಡ್ತಾರೆ. ಆಮೇಲೆ ಸಮರ್ಪಣೆ ಮಾಡ್ತಾರೆ. ಅದರಿಂದ ಫಲ ಹೊಂದಿರತಕ್ಕಂಥ ಜನರು ಅಪಾರವಾಗಿರ್ತಕ್ಕಂಥವ್ರು. ಅವರ ಅನುಭವಗಳು ಕೇಳ್ತಾ ಇದ್ದರೆ ಮೈ ರೋಮಾಂಚನ. ಆ ರೀತಿಯಾಗಿರ್ತಕ್ಕಂಥ ಫಲ ಎಲ್ಲರಿಗೂ ಕೊಡಲಿ ಅಂತ ಹೇಳ್ತಾ ಗುರುರಾಜರ ಮಹಾಮಂಗಳಾರತಿ ನೋಡೋಣ. ಕೂತ್ಕೊಂಡೇ ನೋಡ್ರಿ ಎಲ್ಲರೂ ಕೂಡ. ಹರೇ ಶ್ರೀನಿವಾಸ.